ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ನಾನು 9ನೇ ತರಗತಿ ಸಮಾಜ ವಿಜ್ಞಾನದ ಮೊದಲನೇ ಭಾಗದ ಪಾಠಗಳನ್ನು ಮಾಡ್ತಾ ಇದ್ದೀನಿ. ಅದು ಕನ್ನಡ ಮಾಧ್ಯಮದಲ್ಲಿ. ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ 9ನೇ ತರಗತಿಯ ಪಾಠಗಳು, ಅದು ಮೊದಲನೇ ಭಾಗ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಯಾವ್ಯಾವಂದರೆ, ಇಲ್ಲಿ ಪ್ರತಿನಿತ್ಯ ಕ್ವಿಜ್ಗಳನ್ನು ನಡೆಸ್ತಾರೆ, ಪ್ರತಿ ವಿಡಿಯೋಗಳ PDF ಅಪ್ಲೋಡ್ ಮಾಡ್ತಾರೆ, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ಇಲ್ಲಿ ಅಪ್ಲೋಡ್ ಆಗ್ತವೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಇವೆಲ್ಲ ಉಪಯೋಗಗಳನ್ನು ನೀವು ಈ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಪಡ್ಕೋಬಹುದು. ಇನ್ನು ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ DSERT ವಿಡಿಯೋಗಳು, ಸೋಷಿಯಲ್ ಸೈನ್ಸ್ನ ನಾನು ಮಾಡ್ತಿದ್ರೆ ಸೈನ್ಸ್ನ ಸಿಂಧು ಅವರು ಮಾಡ್ತಿದ್ದಾರೆ. ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಕನ್ನಡ ಮಾಧ್ಯಮದಲ್ಲಿ, ಹಾಗೆ GK ಟ್ರಿಕ್ಸ್ನ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ತಯಾರಿ ನಡೆಸಿದೆ. ಇಲ್ಲಿ ಇನ್ನೊಂದು ಆಪ್ಷನನ್ನು ತರ್ತಿದ್ದೀವಿ, ಅದು ಜಾಯಿನ್ ಆಪ್ಷನ್. ಈ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಯಾಕಂದರೆ ಈಗಾಗಲೇ ನಾವು ಹಲವಾರು ಸ್ಕೀಮ್ಗಳಲ್ಲಿ NCERT, ಸ್ಟೇಟ್ ಬುಕ್ಸ್, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ ಪ್ರಶ್ನೆಗಳನ್ನು ಕೇಳೋದು, ಹೀಗೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಟೆಕ್ನಾಲಜಿ ಅಳವಡಿಕೆಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಮಗೆ ಧನ ಸಹಾಯ ಬೇಕು. ಆದ್ದರಿಂದ ಇಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡಬಹುದು. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನನ್ನು ನೀವು ಪ್ರೆಸ್ ಮಾಡೋದರ ಮೂಲಕ ಇಲ್ಲಿ 4 ಸ್ಕೀಮ್ಗಳಲ್ಲಿ ನೀವು ನಮಗೆ ಸಹಾಯ ಮಾಡಬಹುದು. ಶಿಶು 29, ಕಿಶೋರ್ 59, ತರುಣ್ 159, ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ನೀವು ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಬಹುದು. 8748814920 ಈ ನಂಬರ್ಗೆ ನೀವು ನಮಗೆ ಅಮೌಂಟನ್ನು ಕಳಿಸಿ ಸಹಾಯವನ್ನು ಮಾಡಬಹುದು. ಈ ಅಮೌಂಟ್ನ ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗ ಮಾಡ್ಕೊತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಅಥವಾ ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಆದ್ದರಿಂದ ನಾವು ಸಹಾಯ ಮಾಡಿ ಅಂತ ನಿಮಗೆ ಕೇಳ್ಕೊತಿದ್ದೀವಿ. ಸಹಾಯ ಮಾಡೋಕ್ಕೆ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇವತ್ತಿನ ಪಾಠ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ 15ನೇ ಪಾಠ. ಇದು ಈ ಪುಸ್ತಕದ ಅರ್ಥಶಾಸ್ತ್ರ ವಿಭಾಗದ ಮೊದಲನೇ ಪಾಠ, ನೈಸರ್ಗಿಕ ಸಂಪನ್ಮೂಲಗಳು. ಈ ಪಾಠವನ್ನು ನಾವು 2 ಭಾಗಗಳಾಗಿ ವಿಂಗಡಿಸ್ತೀವಿ. ಮೊದಲನೇ ಭಾಗದಲ್ಲಿ ನಾವು ಏನೇನೆಲ್ಲ ಕಲಿತೀವಿ ಅಂತಂದರೆ, ಸಂಪನ್ಮೂಲ ಅಂದರೆ ಏನು, ನೈಸರ್ಗಿಕ ಸಂಪನ್ಮೂಲ ಅಂದರೆ ಏನು, ಅದರ ವಿಧಗಳು ಯಾವ್ಯಾವು, ಹಾಗೆ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಗೆ ಕಾರಣಗಳು ಏನೇನು ಮತ್ತು ಅವುಗಳ ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ನಾವೇನೇನೆಲ್ಲ ಮಾಡಬಹುದು, ಹಾಗೆ ಸಂಪನ್ಮೂಲಗಳ ಸಂರಕ್ಷಣೆಯ ವಿಧಗಳು ಯಾವ್ಯಾವು ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತೀವಿ. ಮತ್ತು ಮುಂದಿನ ಭಾಗದಲ್ಲಿ ಇದೇ ಪಾಠದ 2ನೇ ಭಾಗದಲ್ಲಿ ನಾವು ಜೀವ ಪರಿಸರದ ಹೆಜ್ಜೆ ಗುರುತು ಅಂದರೆ ಏನು, ಅದೊಂದು ಸಾಧನ, ಅದಂದರೆ ಏನು, ಹಾಗೆ ಜೀವ ಪರಿಸರದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡೋದಕ್ಕೆ ನಾವು ಏನೆಲ್ಲ ಪ್ರಯತ್ನ ಮಾಡಬಹುದು ಅನ್ನೋದನ್ನು ನಾವು 2ನೇ ಭಾಗದಲ್ಲಿ ಕಲಿತೀವಿ. ಈಗ ಮೊದಲನೇ ಭಾಗದಲ್ಲಿ ಸಂಪನ್ಮೂಲಗಳ ಅರ್ಥ, ವಿಧಗಳು, ಸಂಪನ್ಮೂಲಗಳ ಕೊರತೆ ಮತ್ತು ಸಂಪನ್ಮೂಲಗಳ ಸಂರಕ್ಷಣೆ ಬಗ್ಗೆ ಕಲಿಯೋಣ. ನಾವು ಈ ಮೊದಲೇ ಹಿಂದಿನ ಪಾಠದಲ್ಲಿ 8ನೇ ತರಗತಿಯಲ್ಲಿ ಕಲ್ತಿದ್ವಿ. ನಮ್ಮ ಇಷ್ಟಗಳು ಬಹಳ ದೊಡ್ಡದಾಗಿದೆ, ಇಷ್ಟಗಳ ಲಿಸ್ಟ್ ಭಾಳ ದೊಡ್ಡದು, ಬಟ್ ಅದಕ್ಕೆ ಬೇಕಾಗುವಂತಹ ಸಂಪನ್ಮೂಲಗಳು ಬಹಳ ಕಡಿಮೆ. ಇದು ಒಂದು ಕೊರತೆಯ ಸಮಸ್ಯೆ. ಸಂಪನ್ಮೂಲ ಅನ್ನುವಂಥದ್ದು ಒಂದು ವಿಶಾಲ ಅರ್ಥವುಳ್ಳಂತಹ ಶಬ್ದ. ಮಾನವರು ತಾವು ಕೈಗೊಳ್ಳುವಂತಹ ಎಲ್ಲ ಆರ್ಥಿಕ ಚಟುವಟಿಕೆಗಳು ಅಂದರೆ ಉತ್ಪಾದನೆ ಮಾಡೋದು, ವಿನಿಮಯ, ವಸ್ತು ವಿನಿಮಯ ಆಗಲಿ, ಹಣ ವಿನಿಮಯ ಆಗಲಿ, ಮತ್ತು ಅನುಭೋಗ ಅಂದರೆ ಅನುಭವಿಸೋದು, ಸೇವೆಗಳನ್ನಾಗಲಿ ಸರಕುಗಳನ್ನಾಗಲಿ ಅನುಭವಿಸೋದು ಮತ್ತು ಅವುಗಳನ್ನು ಬಳಸೋದು, ಈ ಎಲ್ಲ ವಸ್ತುಗಳನ್ನು
ಈ ನೈಸರ್ಗಿಕ ಸಂಪನ್ಮೂಲ ಅನ್ನುವಂಥ ಶಬ್ದ ಸೂಚಿಸುತ್ತೆ. ವಿವಿಧ ಸಂಪನ್ಮೂಲಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಮಾನವನ ಬಳಕೆಗೆ ಲಭ್ಯವಿರುವಂತಹ ಅತ್ಯಂತ ಪ್ರಮುಖ ಸಂಪನ್ಮೂಲಗಳು. ಇವು ನಿಸರ್ಗದ ಕೊಡುಗೆಗಳು. ಅವುಗಳಲ್ಲದೆ ಮಾನವನ ಜೀವಿತ ಸಾಧ್ಯನೇ ಇಲ್ಲ. ನೈಸರ್ಗಿಕ ಸಂಪನ್ಮೂಲಗಳಿಲ್ಲದೆ ಮಾನವ ಜೀವಿಸೋದಕ್ಕೆ ಸಾಧ್ಯನೇ ಇಲ್ಲ. ಸೂರ್ಯರಶ್ಮಿ, ನೀರು, ವಾಯು, ಅರಣ್ಯಗಳು, ಮಣ್ಣು, ಜೈವಿಕ ವೈವಿಧ್ಯತೆ, ಅದಿರು ಇತ್ಯಾದಿಗಳು ಮಾನವನ ಜೀವನಕ್ಕೆ ಅತ್ಯಂತ ಪ್ರಮುಖವಾದಂಥದ್ದು. ಆದರೆ ಜಾಗತಿಕ ಜನಸಂಖ್ಯೆ ಏನಾಗ್ತಾ ಇದೆ, 7 ಕೋಟಿಗಿಂತಲೂ ಅಧಿಕವಾಗಿ ಬೆಳೆದಿದ್ದರಿಂದ ಬಹಳಷ್ಟು ಜನರಿಗೆ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಅಧ್ಯಾಯದಲ್ಲಿ ನಾವು ಏನು ಕಲಿತೀವಿ ಅಂದರೆ, ಸಂಪನ್ಮೂಲಗಳ ಕೊರತೆಗೆ ಕಾರಣಗಳು ಏನೇನು ಅನ್ನೋದನ್ನು ಕಲಿತೀವಿ. ಪರಿಸರ ಸಂರಕ್ಷಣೆಯ ಬಗ್ಗೆಯೂ ನಾವು ಈ ಪಾಠದಿಂದ ಕಲಿತೀವಿ. ಇನ್ನು ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಏನು? ನೈಸರ್ಗಿಕವಾಗಿ ಲಭ್ಯವಿದ್ದು ತಾವಿದ್ದ ಸ್ವರೂಪದಲ್ಲಿಯೇ ಮೌಲ್ಯಯುತ ಎಂದು ಪರಿಗಣಿತವಾದಂತಹ ವಸ್ತುಗಳು. ಇವು ಪ್ರಕೃತಿದತ್ತವಾದಂತಹ ಕೊಡುಗೆಗಳು. ಇವು ನೈಸರ್ಗಿಕವಾಗಿ ದೊರೀತವೆ. ಹಾಗೆ ಅವು ಹೇಗಿರ್ತವೋ ಹಾಗೆ ನಾವು ಅವನ್ನ ಯೂಸ್ ಮಾಡ್ತೀವಿ. ಅದನ್ನು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಆಹಾರ ಬೆಳೆಯೋದಕ್ಕೆ ಉಪಯುಕ್ತವಿರುವಂತಹ ಮಣ್ಣು, ನಮ್ಮ ಹಲವು ಚಟುವಟಿಕೆಗಳಿಗೆ ಮೂಲಾಧಾರವಾಗಿರುವಂತಹ ನೀರು, ಹಾಗೆ ನಮಗೆ ಆಕ್ಸಿಜನ್ನ ಒದಗಿಸುವಂತಹ ಗಿಡ ಮರಗಳು, ಹಾಗೆ ವಾಯು, ಅದಿರು ಇವೆಲ್ಲವುಗಳು ನೈಸರ್ಗಿಕ ವಸ್ತುಗಳಲ್ಲಿ ಬರುತ್ತೆ. ನೈಸರ್ಗಿಕ ಸಂಪನ್ಮೂಲಗಳ ಅಡಿಯಲ್ಲಿ ಬರ್ತವೆ. ನಮ್ಮ ಜೀವನ ಇಷ್ಟು ಆರಾಮದಾಯಕ ಇದೆ ಅಂತಂದರೆ ಅದಕ್ಕೆ ಕಾರಣ ಈ ನೈಸರ್ಗಿಕ ಸಂಪನ್ಮೂಲಗಳು. ನೈಸರ್ಗಿಕ ಸಂಪನ್ಮೂಲಗಳನ್ನು ಸಾಮಾನ್ಯವಾಗಿ ಹಲವಾರು ವಿಧಗಳಾಗಿ ವಿಂಗಡಿಸಲಾಗುತ್ತೆ. ಯಾವ್ಯಾವು ಅಂದರೆ ಪುನರುತ್ಪತ್ತಿ ಹೊಂದುವ ಅಥವಾ ನವೀಕರಣಗೊಳ್ಳುವ ಸಂಪನ್ಮೂಲಗಳು, ಇನ್ನೊಂದು ಮುಗಿದು ಹೋಗುವ ಸಂಪನ್ಮೂಲಗಳು. ಹೀಗೆ 2 ರೀತಿ ವರ್ಗೀಕರಣ ಮಾಡಲಾಗುತ್ತೆ. ಇದು ನವೀಕರಣಗೊಳ್ಳುವ ಅಥವಾ ಪುನರುತ್ಪತ್ತಿಗೊಳ್ಳುವ ಸಂಪನ್ಮೂಲಗಳು. ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಏನು? ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ನಾವು ಹೇಗೆ ಬಳಸ್ಕೋತಾ ಹೋಗ್ತೀವಿ ಹಾಗೆ ಪುನಃ ತಮ್ಮ ಮೂಲ ಸ್ವರೂಪವನ್ನು ಪಡ್ಕೊಳ್ತಾ ಹೋಗ್ತವೆ. ನಿರಂತರವಾಗಿ ನಮ್ಮ ಬಳಕೆಗೆ ದೊರೀತಾ ಇರ್ತವೆ. ಅವಿವತ್ತು ಮುಗಿದು ಹೋಗಲ್ಲ. ಅಂತಹ ನವೀಕರಣಗೊಳ್ಳುವಂತಹ, ಪುನರುತ್ಪತ್ತಿ ಹೊಂದುವಂತಹ ಅಥವಾ ಬರಿದಾಗದ ಸಂಪನ್ಮೂಲಗಳು ಅಂತ ಈ ಪುನರುತ್ಪತ್ತಿ ಹೊಂದುವ ಸಂಪನ್ಮೂಲಗಳನ್ನು ಕರಿತೀವಿ. ಇವುಗಳನ್ನು ನಾವು ಬಳಸಿದಂತೆ ಪ್ರಕೃತಿ ಏನು ಮಾಡುತ್ತೆ, ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಅವುಗಳನ್ನು ಮತ್ತೆ ಮತ್ತೆ ತುಂಬಿಕೊಡುತ್ತೆ. ಅವು ಯಾವ್ಯಾವು ಅಂದರೆ ನೀರು, ಭೂಮಿ ಅಂದರೆ ಮಣ್ಣು, ಅರಣ್ಯ, ಗಾಳಿ ಎಕ್ಸೆಟ್ರಾ. ಇವೆಲ್ಲ ಸೂರ್ಯನ ಶಾಖ ಆಗಲಿ, ಮೀನುಗಳಾಗಲಿ ಮುಂತಾದವು ಇವು ಮುಗಿದು ಹೋಗದಂತಹ ಸಂಪನ್ಮೂಲಗಳು. ಇನ್ನು ಮುಗಿದು ಹೋಗುವ ಸಂಪನ್ಮೂಲಗಳು ಅಂದರೆ ಏನು? ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ನಾವು ಬಳಸ್ಕೊಂಡಂತೆ ಕ್ರಮೇಣ ಬರಿದಾಗ್ತಾ ಬರ್ತವೆ, ಕಡಿಮೆ ಆಗ್ತವೆ, ಅಂತಿಮವಾಗಿ ಖಾಲಿನೇ ಆಗ್ತವೆ. ಅವುಗಳ ಸೃಷ್ಟಿ ಮತ್ತೆ ಸಾಧ್ಯನೇ ಇಲ್ಲ. ಇಂತಹ ಸಂಪನ್ಮೂಲಗಳನ್ನು ಮುಗಿದು ಹೋಗುವ ಸಂಪನ್ಮೂಲಗಳು ಅಂತ ಕರಿತೀವಿ. ಕಬ್ಬಿಣದ ಅದಿರು, ತಾಮ್ರ, ಚಿನ್ನ, ಯುರೇನಿಯಂ, ಥೋರಿಯಂ ಮುಂತಾದ ಇಂಧನ ಮೂಲಗಳು ಇವು ಬಳಸ್ತಾ ಹೋದಂತೆ ಕಡಿಮೆ ಆಗ್ತವೆ, ಮುಗಿದು ಹೋಗ್ತವೆ. ಇವುಗಳನ್ನು ನಿಸರ್ಗ ತನ್ನ ಪ್ರಕ್ರಿಯೆ ಮೂಲಕ ಮತ್ತೆ ತುಂಬಿಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಇವುಗಳನ್ನು ನವೀಕರಿಸಲಾಗದ ಅಥವಾ ಮುಗಿದು ಹೋಗುವ ಸಂಪನ್ಮೂಲಗಳು ಅಂತ ಕರೆಯಲಾಗುತ್ತೆ. ಇನ್ನು ಸಂಪನ್ಮೂಲಗಳನ್ನು ಜೈವಿಕ ಮತ್ತು ಅಜೈವಿಕ ಸಂಪನ್ಮೂಲಗಳು ಅಂತಲೂ ಕೂಡ ವಿಂಗಡಿಸಬಹುದು. ಜೈವಿಕ ಸಂಪನ್ಮೂಲಗಳು ಅಂದರೆ ಏನು? ಜೀವಿಗಳಿಂದ ಪಡೆಯಲಾದ ಸಂಪನ್ಮೂಲಗಳನ್ನು ಜೈವಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ನಿರ್ಜೀವ ವಸ್ತುಗಳಿಂದ ಪಡೆಯಲಾದಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಅಜೈವಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಜೀವಿಗಳಿಂದ ಏನೆಲ್ಲ ಪಡಿತೀವಿ? ಸಸ್ಯ ಮತ್ತು ಪ್ರಾಣಿಗಳಿಂದ ಸಿಕ್ಕಂತಹ ವಸ್ತುಗಳಾದರೆ ಜೈವಿಕ ಸಂಪನ್ಮೂಲಗಳು. ನೀರು, ಮಣ್ಣು, ಅದಿರು ಇತ್ಯಾದಿಗಳು ಅಜೈವಿಕ ಸಂಪನ್ಮೂಲಗಳು ಆಗುತ್ತೆ. ಹೀಗೆ ನಮ್ಮ ನೈಸರ್ಗಿಕ ಸಂಪನ್ಮೂಲವನ್ನು ಬಳಸುವ ಕ್ರಿಯೆಯ ಮೇಲೆ ಪುನರುತ್ಪತ್ತಿ ಹೊಂದುವ ಅಥವಾ ನವೀಕರಣಗೊಳ್ಳುವ ಸಂಪನ್ಮೂಲಗಳು ಮತ್ತು ಮುಗಿದು ಹೋಗುವ ಸಂಪನ್ಮೂಲಗಳು ಅಂತ ವಿಂಗಡಿಸಿದರೆ ಅವು ದೊರೆಯುವಂತಹ ಅವುಗಳ ಮೂಲಗಳನ್ನು ಆಧರಿಸಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಜೈವಿಕ ಸಂಪನ್ಮೂಲಗಳು ಮತ್ತು ಅಜೈವಿಕ ಸಂಪನ್ಮೂಲಗಳು ಅಂತ ವಿಂಗಡಣೆ ಮಾಡ್ತೀವಿ. ಇವು ನೈಸರ್ಗಿಕ ಸಂಪನ್ಮೂಲದ ವಿಧಗಳು. ಇನ್ನು ಮುಂದೆ ಬರೋದು ಸಂಪನ್ಮೂಲಗಳ ಕೊರತೆ. ಸಂಪನ್ಮೂಲಗಳು ನಮ್ಮ ಜನಸಂಖ್ಯೆ ಜಾಸ್ತಿ ಆದಂತೆ, ಬಳಸುವ ಜನರು ಜಾಸ್ತಿ ಆದಂತೆ ಇದರಲ್ಲಿ ಕೊರತೆ ಉಂಟಾಗುತ್ತೆ.
ನಮ್ಮ ಎಲ್ಲ ಮೂಲ ಅವಶ್ಯಕತೆಗಳಾದಂತಹ ಆಹಾರ, ವಸತಿ, ಬಟ್ಟೆ ಇವೆಲ್ಲವುಗಳನ್ನು ವಿವಿಧ ನೈಸರ್ಗಿಕ ಸಂಪನ್ಮೂಲಗಳಾದ ನೀರು, ಗಾಳಿ, ಮಣ್ಣು, ಪೆಟ್ರೋಲಿಯಂ, ಪ್ರಾಣಿ, ಸಸ್ಯ ಸಂಕುಲ ಇತ್ಯಾದಿಗಳು ಪೂರೈಸಿಕೊಡ್ತವೆ. ಆದರೆ ಇನ್ನು ಎಷ್ಟು ದಿನಗಳವರೆಗೆ ಈ ಅಮೂಲ್ಯ ಸಂಪನ್ಮೂಲಗಳು ನಮ್ಮ ಬಳಕೆಗೆ ಲಭ್ಯ ಇರುತ್ತೆ ಅನ್ನೋದು ಕ್ವಶನ್. ಏರುಗತಿಯಲ್ಲಿ ಜನಸಂಖ್ಯೆ ಸಾಗ್ತಾ ಇದೆ, ತೀವ್ರವಾಗಿ ಔದ್ಯೋಗೀಕರಣ ಬೆಳೀತಾ ಇದೆ ಮತ್ತು ಮಾನವನ ಇಷ್ಟಗಳನ್ನು ಪೂರೈಸುವಷ್ಟು ಸಂಪನ್ಮೂಲಗಳು ನಮ್ಮಲ್ಲಿ ಇಲ್ಲ. ತುಂಬ ಕಡಿಮೆ ಸಂಪನ್ಮೂಲಗಳು ಇವೆ. ತೀರಿ ಹೋಗುವಂತಹ ಸಂಪನ್ಮೂಲಗಳು ಈಗ ನಿರ್ದಿಷ್ಟ ಪ್ರಮಾಣದಲ್ಲಷ್ಟೇ ಇವೆ. ಅವು ಬಳಕೆ ಹೆಚ್ಚಿದಂತೆ ಅವು ಮುಗಿದು ಹೋಗುವ ಸಂಭವವೂ ಕೂಡ ಇದೆ. ಪುನರುತ್ಪತ್ತಿ ಹೊಂದುವಂತಹ ಸಂಪನ್ಮೂಲಗಳನ್ನು ಅವುಗಳ ಪುನರುಜ್ಜೀವನದ ದರಕ್ಕಿಂತ ತೀವ್ರವಾಗಿ ಬಳಕೆಯನ್ನು ಮಾಡ್ತಾ ಇದ್ದೀವಿ. ಕೊರತೆಯನ್ನು ಅಧಿಕಗೊಳಿಸುತ್ತಿರುವಂತಹ ಕೆಲವೊಂದು ಅಂಶಗಳನ್ನು ನಾವಿಲ್ಲಿ ನೋಡೋಣ. ಯಾವ್ಯಾವು ಅಂದರೆ ಮಿತಿ ಮೀರಿದ ಜನಸಂಖ್ಯೆ. ಅಗಾಧ ಪ್ರಮಾಣದಲ್ಲಿ ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆಗೆ ಆಹಾರ ಮತ್ತು ವಸತಿ ಸೌಕರ್ಯ ಒದಗಿಸೋದಕ್ಕೆ ಹೆಚ್ಚುವರಿ ಜಮೀನು ಬೇಕಾಗುತ್ತೆ. ಇದಕ್ಕೆ ಅರಣ್ಯಗಳನ್ನು, ಕೃಷಿ ಭೂಮಿಯನ್ನು, ವಸತಿ, ವಾಣಿಜ್ಯಿಕ ಮತ್ತು ಔದ್ಯಮಿಕ ಭೂಮಿಯಾಗಿ ಮಾರ್ಪಾಡು ಮಾಡ್ತಾ ಇದ್ದಾರೆ. ಮಿತಿ ಮೀರಿದ ಜನಸಂಖ್ಯೆಗೆ ಅವರ ಪೂರೈಕೆಗಳನ್ನು, ಅವರ ಆಸೆಗಳನ್ನು ಪೂರೈಸೋದಕ್ಕೋಸ್ಕರ ಕೃಷಿ ಭೂಮಿಯನ್ನು ಇವತ್ತು ನಗರಗಳನ್ನಾಗಿ ಮಾಡ್ತಾ ಇದ್ದಾರೆ, ಫ್ಲ್ಯಾಟ್ಗಳನ್ನು ಮಾಡ್ತಾ ಇದ್ದಾರೆ. ಕೃಷಿಕರಿಂದ ಭೂಮಿಯನ್ನು ಕಿತ್ತುಕೊಂಡು ಫ್ಯಾಕ್ಟ್ರಿಗಳನ್ನು ಕಟ್ತಾ ಇದ್ದಾರೆ. ಇದರಿಂದ ಮಿತಿ ಮೀರಿದ ಜನಸಂಖ್ಯೆಯಿಂದ ಸಂಪನ್ಮೂಲಗಳ ಕೊರತೆ ಉಂಟಾಗ್ತಾ ಇದೆ. ಇನ್ನು ಹೆಚ್ಚುತ್ತಿರುವಂತಹ ಔದ್ಯೋಗೀಕರಣ. ಇಲ್ಲಿ ಉದ್ಯೋಗಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಿರು, ಕಚ್ಚಾ ತೈಲ, ನೀರಿನ ಹೊರತೆಗೆಯುವಿಕೆ ಇಲ್ಲಿ ಅಧಿಕ ಆಗ್ತಾ ಇದೆ. ಹಲವಾರು ಗಣಿಗಳು, ತೈಲಬಾವಿಗಳು ಮತ್ತು ಜಲಮೂಲಗಳು ಇಂದು ಬರಿದಾಗ್ತಾ ಹೋಗ್ತಿದೆ. ಇದು ಔದ್ಯೋಗೀಕರಣ ಸೃಷ್ಟಿಸಿದಂತಹ ಸಂಪನ್ಮೂಲಗಳ ಕೊರತೆ. ಇನ್ನು ವಿಸ್ತರಣೆ ಆಗುತ್ತಿರುವಂತಹ ನಗರ ಪ್ರದೇಶಗಳು. ನಾವು ಈಗಾಗಲೇ ಹೇಳಿದ್ವಿ, ಕೃಷಿಕರಿಂದ ಕೃಷಿ ಭೂಮಿಯನ್ನು ಕಿತ್ಕೊಂಡು ಫ್ಲ್ಯಾಟ್ಗಳನ್ನು ಮಾಡ್ತಿದ್ದಾರೆ, ನಗರಗಳನ್ನು ಕಟ್ತಾ ಇದ್ದಾರೆ, ಕೈಗಾರಿಕೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದರಿಂದ ನಗರ ಪ್ರದೇಶ ವಿಸ್ತರಣೆ ಆಗ್ತಾ ಇದೆ, ಕೃಷಿ ಪ್ರದೇಶ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣ ಮಿತಿ ಮೀರಿದ ಜನಸಂಖ್ಯೆಯೂ ಕೂಡ ಆಗಿರುತ್ತೆ. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ವಾಸ ಆಗಿರೋದನ್ನು ನಾವು ನಗರ ಪ್ರದೇಶ ಅಂತ ಕರಿತೀವಿ. ಅಂಥ ಪ್ರದೇಶಗಳಲ್ಲಿ ಏನಾಗುತ್ತೆ, ಸಹಜವಾಗಿ ಸಂಪನ್ಮೂಲಗಳ ಬಳಕೆ ಆಗಲಿ, ನೀರಿನ ಬಳಕೆ ಆಗಲಿ, ಆಹಾರದ ಬಳಕೆ ಆಗಲಿ ಮತ್ತು ಉತ್ಪನ್ನಗಳ ಬಳಕೆ ಆಗಲಿ ಜಾಸ್ತಿ ಆಗಿರುತ್ತೆ. ಬಟ್ ಉತ್ಪಾದನಾ ಪ್ರಮಾಣವೂ ಕೂಡ ಅಲ್ಲಿ ಜಾಸ್ತಿ ಆಗಿರುತ್ತೆ. ಇದು ಸಂಪನ್ಮೂಲಗಳ ಪ್ರಮಾಣ ಮತ್ತು ಗುಣಮಟ್ಟ ಎರಡನ್ನೂ ಕಡಿಮೆ ಮಾಡುತ್ತೆ. ನೂರಾರು ಕಿಲೋಮೀಟರ್ಗಳ ದೂರದಿಂದ ನೀರು ಪಡೆದು ಆ ಶುದ್ಧ ನೀರನ್ನು ಕುಟುಂಬಗಳು ಮತ್ತು ಉದ್ಯಮಗಳು ಕೊಳಚೆ ನೀರಾಗಿ ಪರಿವರ್ತನೆ ಮಾಡ್ತವೆ. ಇದು ನಾಗರೀಕರಣದ ಪರಿಣಾಮ. ಇದು ಮಾಲಿನ್ಯವನ್ನು ಸಹ ಉಂಟು ಮಾಡುತ್ತೆ, ಸಂಪನ್ಮೂಲಗಳ ಕೊರತೆಯನ್ನು ಉಂಟು ಮಾಡುತ್ತೆ. ಇದು ವಿಸ್ತರಣೆಯಾಗುತ್ತಿರುವ ನಗರ ಪ್ರದೇಶ, ಇದು ಕೂಡ ಸಂಪನ್ಮೂಲಗಳ ಕೊರತೆಗೆ ಒಂದು ಕಾರಣ. ಇನ್ನು ವಾಯು ಮಾಲಿನ್ಯ. ಪಳೆಯುಳಿಕೆ ಇಂಧನಗಳಾದಂತಹ ಕಲ್ಲಿದ್ದಲು, ಡೀಸೆಲ್, ಪೆಟ್ರೋಲ್ ಇವುಗಳ ದಹಿಸುವಿಕೆಯಿಂದಾಗಿ, ಅವುಗಳನ್ನು ಸುಡೋದ್ರಿಂದ ಏನಾಗುತ್ತೆ, ಹಾನಿಕಾರಕ ಅಂಶಗಳಾದಂತಹ ಕಾರ್ಬನ್ ಡೈಆಕ್ಸೈಡ್, CO2, ಹೈಡ್ರೋಜನ್ ಸಲ್ಫೈಡ್, ಮಸಿ, ಧೂಳು ಮುಂತಾದವುಗಳು ವಾಯುಮಂಡಲವನ್ನು ಸೇರುತ್ತೆ. ಅಲ್ಲಿಗೆ ವಾಯು ಮಲಿನಗೊಳ್ಳುತ್ತೆ. ಇದರಿಂದಾಗಿ ಶುದ್ಧ ವಾಯುವಿನ ಲಭ್ಯತೆಯೂ ಕೂಡ ಈಗ ಕಡಿಮೆ ಆಗ್ತಾ ಇದೆ. ಇದು ವಾಯು ಮಾಲಿನ್ಯ. ಮತ್ತು ಇನ್ನೊಂದು ಅಂಶ ಅಂದರೆ ಜಲ ಮಾಲಿನ್ಯ ಮತ್ತು ಭೂ ಸವಕಳಿ. ಮಾನವರ ಆಸ್ಪತ್ರೆಗಳ, ಉದ್ಯಮಗಳ ಹಾಗೂ ಇತರ ತ್ಯಾಜ್ಯಗಳನ್ನು ಬಯಲಿನಲ್ಲಿ ಸುರಿಯೋದ್ರಿಂದ ಏನಾಗುತ್ತೆ, ಅಲ್ಲಿನ ಭೂಮಿ ಮತ್ತು ನೀರಿನ ಉಪಯುಕ್ತತೆ ಕಡಿಮೆ ಆಗ್ತಾ ಇದೆ. ಈಗ ಏನು ಮಾಡ್ತಾರೆ, ಕಸ ತಗೊಂಡೋಗಿ ಒಂದು ಕೆರೆಯಲ್ಲಿ ಬಿಡ್ತಾರೆ, ನದಿಯಲ್ಲಿ ಬಿಡ್ತಾರೆ. ಇದರಿಂದಾಗಿ ನೀರು ಮಲಿನ ಆಗುತ್ತೆ. ಕೃಷಿ ಮತ್ತು ಕುಟುಂಬಗಳ ಚಟುವಟಿಕೆ ಇಂದಾಗಿ ಏನಾಗುತ್ತೆ, ಜಲ ಮಾಲಿನ್ಯ ಉಂಟಾಗುತ್ತೆ. ಇವುಗಳ ಕಾರಣದಿಂದಾಗಿ ಭೂಮಿ ಫಲವತ್ತತೆ ಕಡಿಮೆ ಆಗುತ್ತೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ, ಉತ್ಪಾದನೆಯಲ್ಲಿ ನಷ್ಟ ಆಗುತ್ತೆ. ಇವೆಲ್ಲವುಗಳು ಸಂಪನ್ಮೂಲಗಳ ಕೊರತೆಗೆ ಕಾರಣಗಳು. ಇನ್ನು ಇದಕ್ಕೆ ಪರಿಹಾರಗಳೇನು, ನಾವು ಏನೇನು ಮಾಡಬಹುದು ಅಂದರೆ, ಈ ಕೊರತೆಯನ್ನು, ಸಂಪನ್ಮೂಲಗಳ ಕೊರತೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಾವು ಕೆಲವೊಂದು ಕಾರ್ಯಗಳನ್ನು ಪಾಲಿಸಬೇಕು. ಅವು ಯಾವ್ಯಾವು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಸಂಪನ್ಮೂಲಗಳ ಹೊಸ ಮೂಲಗಳ ಸಂಶೋಧನೆ.
ಈಗ ಒಂದು ಸಂಪನ್ಮೂಲ ಮುಗೀತು ಅಂದರೆ ಮತ್ತೊಂದು ಸಂಪನ್ಮೂಲದ ಮೂಲವನ್ನು ಹುಡುಕ್ಬೇಕು ನಾವು, ಅದು ಆವಿಷ್ಕಾರ. ಇನ್ನು ಪರ್ಯಾಯ ವಸ್ತುಗಳ ಬಳಕೆ, ಬದಲಿ ವಸ್ತುಗಳ ಆವಿಷ್ಕಾರವನ್ನು ಮಾಡೋದು. ಉದಾಹರಣೆಗೆ ಕಲ್ಲಿದ್ದಲು ಆಧಾರಿತ ಇಂಧನದ ಬದಲಾಗಿ ಸೌರ ಅಥವಾ ಪವನ ಶಕ್ತಿಯನ್ನು ಯೂಸ್ ಮಾಡೋದು, ಡೀಸೆಲ್ ಬದಲಾಗಿ ಎಥೆನಾಲ್ನ ಯೂಸ್ ಮಾಡೋದು, ಕಟ್ಟಿಗೆ ಪೀಠೋಪಕರಣಗಳ ಬದಲಾಗಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋದು. ಹೀಗೆ ಪರ್ಯಾಯ ಹಾಗೂ ಬದಲಿ ವಸ್ತುಗಳ ಆವಿಷ್ಕಾರದಿಂದ ನಾವು ಈ ಸಂಪನ್ಮೂಲಗಳ ಕೊರತೆಯನ್ನು ಕಡಿಮೆ ಮಾಡಬಹುದು. ಇನ್ನು ಸಂಪನ್ಮೂಲಗಳ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸೋದು. ಉದಾಹರಣೆಗೆ 2 ಸ್ಟ್ರೋಕ್ ಇಂಜಿನ್ಗಳಿಗೆ ಹೋಲಿಸಿದ್ರೆ 4 ಸ್ಟ್ರೋಕ್ ಇಂಜಿನ್ಗಳು ತೆಗೆದುಕೊಳ್ಳುವಂತಹ ಇಂಧನ ಕಡಿಮೆ ಇರುತ್ತೆ. ಆದ್ದರಿಂದ ಹೀಗೆ ದಕ್ಷತೆಯನ್ನು ಹೆಚ್ಚಿಸೋದ್ರಿಂದ ನಾವು ಈ ಸಂಪನ್ಮೂಲಗಳ ಕೊರತೆಯನ್ನು ಕಡಿಮೆ ಮಾಡಬಹುದು. ಇನ್ನು ಮಾಲಿನ್ಯದ ನಿಯಂತ್ರಣದ ನಿಯಮಗಳನ್ನು ಪಾಲಿಸಬೇಕು. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಸವಕಳಿಯನ್ನು ತಡೆಗಟ್ಟಲು ಇರುವಂತಹ ನಿಯಮಗಳನ್ನು ಪಾಲಿಸೋದ್ರಿಂದ ನಾವು ಸಂಪನ್ಮೂಲಗಳ ಕೊರತೆಯನ್ನು ಕಡಿಮೆ ಮಾಡ್ಬೋದು. ಜನಜಾಗೃತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳೋದು. ಸಂಪನ್ಮೂಲಗಳ ಅಪಬಳಕೆ ತಡೆಯೋದಕ್ಕೆ ನಿತ್ಯದ ಚಟುವಟಿಕೆಗಳಲ್ಲಿ ಸಂಪನ್ಮೂಲಗಳನ್ನು ನಾವು ಹೇಗೆ ಸಂರಕ್ಷಣೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಜನರನ್ನು ಜಾಗೃತಗೊಳಿಸುವಂತಹ ಕಾರ್ಯಕ್ರಮಗಳನ್ನು ಕೈಗೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಇದು ಸಂಪನ್ಮೂಲಗಳ ಕೊರತೆಯನ್ನು ಕಡಿಮೆ ಮಾಡೋದಕ್ಕೆ ನಾವು ಅನುಸರಿಸಬಹುದಾದಂತಹ ಕೆಲವು ಅಂಶಗಳು. ಇನ್ನು ಸಂಪನ್ಮೂಲಗಳ ಸಂರಕ್ಷಣೆ. ಸಂಪನ್ಮೂಲಗಳ ಬಳಕೆಯಲ್ಲಿನ ತೀವ್ರ ಏರಿಕೆ, ಅವುಗಳ ಮಾಲಿನ್ಯ ಮಾನವ ಜನಾಂಗಕ್ಕೆ ಗಂಭೀರ ಸಮಸ್ಯೆಯನ್ನು ತಂದುಕೊಡ್ತವೆ. ನಮಗೆ ಕುಡಿಯೋದಕ್ಕೆ ಶುದ್ಧ ನೀರು ಸಿಗದಿರಬಹುದು, ಉಸಿರಾಡೋಕ್ಕೆ ಮುಂದೆ ಒಳ್ಳೆ ಗಾಳಿ ಸಿಗದೇನೂ ಇರಬಹುದು, ಹಲವಷ್ಟು ಸಂಪನ್ಮೂಲಗಳು ಬರಿದಾಗ್ಬೋದು, ಜೀವ ವೈವಿಧ್ಯತೆ ವಿರಳವಾಗಿ ಇಡೀ ವಿಶ್ವವೇ ತ್ಯಾಜ್ಯಗುಂಡಿ ಆಗ್ಬೋದು. ಈ ಎಲ್ಲ ಅಪಾಯ ನಮ್ಮ ಮುಂದೆ ಇದೆ. ಈ ಸಮಸ್ಯೆಗಳನ್ನು ಹೇಗೆ ಎದುರಿಸೋದು? ಅದನ್ನು ಸಂಪನ್ಮೂಲಗಳ ಸಂರಕ್ಷಣೆಯ ಮೂಲಕ ಮಾಡಬಹುದಾಗಿದೆ. ನಾವು ಸಂಪನ್ಮೂಲಗಳ ಸಂರಕ್ಷಣೆಯನ್ನು ಮಾಡೋದ್ರ ಮೂಲಕ ಈ ಒಂದು ಅಪಾಯದಿಂದ ತಪ್ಪಿಸ್ಕೊಳ್ಬಹುದು. ಈ ಸಂಪನ್ಮೂಲಗಳ ಸಂರಕ್ಷಣೆ ಅಂದರೆ ಏನು? ಸಂಪನ್ಮೂಲಗಳ ಸಂರಕ್ಷಣೆ ಮಾಡೋದಂದರೆ ಸಂಪನ್ಮೂಲಗಳನ್ನು ಅಪಬಳಕೆ ಮಾಡೋದನ್ನು ಕಡಿಮೆ ಮಾಡಿ ಅವುಗಳ ನ್ಯಾಯೋಚಿತ ಬಳಕೆಯನ್ನು ಪ್ರೋತ್ಸಾಹ ಮಾಡೋದು. ಹಾಗೆ ಪರಿಸರ ಮತ್ತು ಸಂಪನ್ಮೂಲ ಬಳಕೆಗಳ ನಡುವೆ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳೋದ್ರಿಂದ ನಾವು ಸಂಪನ್ಮೂಲಗಳ ಸಂರಕ್ಷಣೆಯನ್ನು ಮಾಡಬಹುದು. ಇದನ್ನು ಡಿಫೈನ್ ಮಾಡೋದಾದರೆ ಮಾನವ ಜನಾಂಗದ ಈಗಿನ ಪೀಳಿಗೆಯ ಆಕಾಂಕ್ಷೆಗಳನ್ನು ಈಡೇರಿಸುವ ಹಾಗೂ ಮುಂದಿನ ಪೀಳಿಗೆಯವರ ಅಭೀಷ್ಟಗಳನ್ನು ಪೂರೈಸಲು ಸಾಧ್ಯವಾಗುವಂತೆ ಈ ಜೀವಗೋಳವನ್ನು ನಿರ್ವಹಿಸುವಂತಹ ಕ್ರಮಗಳು ಅಂತ ನಮ್ಮ ಸಂರಕ್ಷಣೆಯನ್ನು ನಾವು ವ್ಯಾಖ್ಯಾನಿಸ್ತೀವಿ. ಸಂರಕ್ಷಣೆ ನೈಸರ್ಗಿಕ ಸಂಪನ್ಮೂಲಗಳ ಸರಿಯಾದ ನಿರ್ವಹಣೆಗೆ ಸಂಬಂಧಪಟ್ಟದ್ದು. ಅವುಗಳ ಅತಿಯಾದ ಬಳಕೆ, ಅಪವ್ಯಯ ಮತ್ತು ಅವನತಿಯನ್ನು ತಡೆಯೋದು ಕೂಡ ಒಂದು ಕಾರ್ಯ. ಅದು ಸಂಪನ್ಮೂಲಗಳಿಂದ ದೊರಕಬಹುದಾದಂತಹ ಎಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಅವುಗಳ ಪ್ರಮಾಣ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳೋದಕ್ಕೆ ನಮಗೆ ಅವಕಾಶವನ್ನು ನೀಡುತ್ತೆ ಈ ಸಂಪನ್ಮೂಲಗಳ ಸಂರಕ್ಷಣೆ. ಈ ಸಂಪನ್ಮೂಲಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಅದು ನಮ್ಮ ಕರ್ತವ್ಯ ಕೂಡ ಹೌದು. ಅದನ್ನು ಹೇಗೆ ಸಾಕಾರಗೊಳಿಸಬೇಕು ಅನ್ನೋದಕ್ಕೆ ಒಂದು ಯೋಜನೆ ಅಂತಂದರೆ ಇಲ್ಲಿ 4 R'ಗಳ ತಂತ್ರದ ಪರಿಣಾಮಕಾರಿ ಯೋಜನೆ ಸರ್ಕಾರ ನಮ್ಮ ಮುಂದಿಡುತ್ತೆ. ಏನಂದರೆ ರೆಡ್ಯೂಸ್, ರೀಯೂಸ್, ರೀಚಾರ್ಜ್ ಆ್ಯಂಡ್ ರೀಸರ್ಚ್. ಈ 4 R'ಗಳ ಮೂಲಕ ನಾವು ನಮ್ಮ ಸಂಪನ್ಮೂಲವನ್ನು ಸಂರಕ್ಷಣೆ ಮಾಡ್ಕೋಬಹುದು. ಇಲ್ಲಿ ಒಂದೊಂದಾಗಿ ನೋಡೋಣ. ರೆಡ್ಯೂಸ್ ಅಂದರೆ ಸಂಪನ್ಮೂಲಗಳ ಬಳಕೆಯನ್ನು ಕಡಿಮೆ ಮಾಡೋದು. ಸಂಪನ್ಮೂಲಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳೋದಲ್ಲದೆ ಅವುಗಳು ಪೋಲಾಗದಂತೆ, ಅವುಗಳು ಹೆಚ್ಚಿಗೆ ಬಳಕೆ ಆಗದಂತೆ, ಅವು ವೇಸ್ಟ್ ಆಗದಂತೆ ಮಾಡೋದಕ್ಕೆ ಸಂಪನ್ಮೂಲಗಳ ಬಳಕೆ ಕಡಿಮೆ ಮಾಡೋದು ಅಂತ ಆಗುತ್ತೆ. ಯಾವುದೇ ಕೆಲಸಕ್ಕೆ ಬೇಕಾದಂತಹ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡಿದರೆ ಒಟ್ಟಾರೆ ಮಾಲಿನ್ಯವೂ ಕೂಡ ಕಡಿಮೆ ಆಗುತ್ತೆ. ಉದಾಹರಣೆಗೆ ತಗೋದಾದರೆ ಪ್ರತಿ ಬಾರಿ ಮೋಟಾರ್ ಬೈಕ್ ಬಳಕೆ ಬದಲಾಗಿ ಸೈಕಲ್ ಬಳಸೋದು ಅಥವಾ ನಡೆದು ಹೋಗೋದ್ರಿಂದ ಏನಾಗುತ್ತೆ, ಆದಷ್ಟು ಪೆಟ್ರೋಲ್ ಉಳಿಯುತ್ತೆ. ಪ್ರತಿಯೊಬ್ಬರೂ ಸ್ವಂತ ವಾಹನದಲ್ಲಿ ತಿರುಗಾಡದೆ ಸಾರ್ವಜನಿಕ ವಾಹನದಲ್ಲಿ ತಿರುಗಾಡಿದ್ರೆ ಏನಾಗುತ್ತೆ, ಡೀಸೆಲ್ನ ಬಳಕೆ ಕಡಿಮೆ ಆಗುತ್ತೆ. ಹಾಗೆ ವಾಯು ಮಾಲಿನ್ಯವೂ ಕೂಡ ಕಡಿಮೆ ಆಗುತ್ತೆ. ಇದು ರೆಡ್ಯೂಸ್ ಅಂಶ. ಇನ್ನು ರೀಯೂಸ್, ಸಂಪನ್ಮೂಲಗಳ ಮರುಬಳಕೆ.
ಇದು ಸಂಪನ್ಮೂಲ ಸಂರಕ್ಷಣೆಗೆ ಒಂದು ಸರಳ ಆದರೆ ತುಂಬ ಪರಿಣಾಮಕಾರಿಯಾದಂತಹ ಮಾರ್ಗ. ಪ್ರತಿಯೊಂದು ಸಂಪನ್ಮೂಲಗಳನ್ನು ಬೇರೆ ಬೇರೆ ಕೆಲಸಗಳಿಗಲ್ಲದೆ ಹಲವು ಬಾರಿ ಉಪಯೋಗಿಸ್ಬಹುದು. ಉದಾಹರಣೆಗೆ ಸ್ನಾನಕ್ಕೆ ಬಳಸಿದ ನೀರನ್ನು ತೋಟಕ್ಕೆ ಬಳಸ್ಬೋದು, ಉಪಯೋಗಿಸಿದ ಕಾಗದವನ್ನು ಪೊಟ್ಟಣಗಳನ್ನು ಕಟ್ಟೋದಕ್ಕೆ, ಚೀಟ್ ಕಟ್ಟೋದಕ್ಕೆ ನಾವು ಉಪಯೋಗ ಮಾಡ್ಕೋಬಹುದು. ಹೀಗೆ ಸಂಪನ್ಮೂಲಗಳನ್ನು ರೀಯೂಸ್ ಮಾಡ್ಕೋಬೋದು. ಇನ್ನೊಂದು ರೀಚಾರ್ಜ್ ಅಥವಾ ರೀಜನರೇಟ್ ಅಂತ ಕರಿತೀವಿ. ಸಂಪನ್ಮೂಲಗಳ ಪುನಃ ಭರ್ತಿ ಮಾಡೋದು ಅಥವಾ ಪುನರ್ಜೀವನಗೊಳಿಸೋದು. ನಮ್ಮ ಪ್ರಜ್ಞಾಪೂರ್ವಕ ಪ್ರಯತ್ನಗಳಿಂದ ಸಂಪನ್ಮೂಲಗಳನ್ನು ವೃದ್ಧಿಸುವ ಕಾರ್ಯಗಳು ಈ ವಿಧಗಳಲ್ಲಿ ಬರುತ್ತೆ. ಅಂದರೆ ಅಂತರ್ಜಲ ಮರುಪೂರ್ಣಗೊಳಿಸುವಂತಹ ಎಲ್ಲ ಕಾರ್ಯಗಳನ್ನು, ಅರಣ್ಯೀಕರಣದಿಂದ ಗಿಡಮರಗಳ ಸಂಖ್ಯೆಯ ವೃದ್ಧಿ ಮಾಡೋದು, ಹಾಗೆ ತನ್ಮೂಲಕ ಜೀವ ವೈವಿಧ್ಯತೆಯ ವಿಸ್ತರಣೆಗಳು, ಇವೆಲ್ಲವುಗಳು ಕೂಡ ರೀಚಾರ್ಜ್ನಲ್ಲಿ ಬರುತ್ತೆ. ಅಂದರೆ ಅಂತರ್ಜಲ ಒಂದು ಮಟ್ಟವನ್ನು ಹೆಚ್ಚಿಸೋದು, ಮಳೆ ಕೊಯ್ಲು ಅಂತ ಕರಿತೀವಿ. ಇಲ್ಲಿ ಕೆಲವೊಂದು ಭಾಗಗಳಲ್ಲಿ ಮಳೆ ಕೊಯ್ಲನ್ನು ಮಾಡ್ತಾರೆ. ಮಳೆಯಿಂದ ಬರುವಂತಹ ನೀರನ್ನು ಇಂಗುಗುಂಡಿಯ ಮೂಲಕ ಇಂಗಿಸಿ ಅಂತರ್ಜಲ ಮಟ್ಟವನ್ನು ಏರಿಸೋದು. ಇದು ಸಂಪನ್ಮೂಲಗಳ ಪುನರ್ಭರ್ತಿ. ಇನ್ನು ರಿಸರ್ಚ್, ಬರಿದಾಗಬಹುದಾದಂತಹ ಸಂಪನ್ಮೂಲಗಳನ್ನು ತೆಗೆದುಕೊಂಡು ಅವುಗಳಿಗೆ ಪರ್ಯಾಯವಾಗಿ ಸಿಗಬಹುದಾದಂತಹ ಸಂಪನ್ಮೂಲಗಳನ್ನು ರಿಸರ್ಚ್, ಸಂಶೋಧನೆ ಮಾಡೋದರ ಮೂಲಕ ನಾವು ಈ ಸಂಪನ್ಮೂಲಗಳ ಸಂರಕ್ಷಣೆಯನ್ನು ಮಾಡಬಹುದು. ಈಗ ಬಳಸುತ್ತಿರುವಂತಹ ಇಂಧನಕ್ಕೆ ಸೌರಶಕ್ತಿ ಮತ್ತು ಪವನಶಕ್ತಿಗಳು ಉತ್ತಮ ಪರ್ಯಾಯಗಳು ಅಂತ ನಾವೀಗ ಕಂಡುಕೊಂಡಿದ್ದೀವಿ. ಹೀಗೆ 4 Rಗಳು, 4 Rs ಮುಖಾಂತರ ನಾವು ನಮ್ಮ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡ್ಕೋಬಹುದು. ಇನ್ನು ಕೆಲವೊಂದು ಕಾರ್ಯಗಳು, ನಾವು ಕೈಗೊಳ್ಳಬಹುದಾದಂತಹ ಕಾರ್ಯಗಳು ಅಂತಂದರೆ ಕಡಿಮೆ ಸರಕನ್ನು ಖರೀದಿ ಕಡಿಮೆ ಮಾಡೋದು. ಈಗಾಗಲೇ ಇರುವಂಥವುಗಳನ್ನು ಎಷ್ಟು ದೀರ್ಘಕಾಲ ಬರುತ್ತೋ ಅಷ್ಟು ದೀರ್ಘಕಾಲ ಬಳಸೋದು. ಹೊಸದನ್ನು ಖರೀದಿಸುವಾಗ ಯೋಚನೆ ಮಾಡೋದು, ಕಡಿಮೆ ಸರಕನ್ನು ಖರೀದಿಸೋದು. ಇನ್ನು ಅನವಶ್ಯಕ ಪ್ಯಾಕಿಂಗ್ಗಳನ್ನು ವರ್ಜಿಸೋದು. ಬಾಟ್ಲಿ ನೀರು ಖರೀದಿಸುವ ಬದಲಿಗೆ ನಳದಿಂದ, ಗ್ಲಾಸಿಂದ ನೀರನ್ನು ಕುಡಿಯೋದು. ಇದು ಅನವಶ್ಯಕ ಪ್ಯಾಕಿಂಗ್ಗಳನ್ನು ನಿರಾಕರಿಸೋದು ಅಂತ ಆಗುತ್ತೆ. ಇನ್ನು ಮೆಟಲ್ ಡಬ್ಬಿಗಳು, ಹಳೆಯ ಸೆಲ್ಫೋನ್ಗಳು, ಪ್ಲಾಸ್ಟಿಕ್ ಬಾಟಲುಗಳನ್ನು ಮರುಬಳಕೆ ಮಾಡೋದು. ಇನ್ನು ಪುನರುತ್ಪಾದಿಸಿದಂತಹ ಸರಕಿನಿಂದ ಮಾಡಿದ ವಸ್ತುಗಳನ್ನು ಹೆಚ್ಚೆಚ್ಚಾಗಿ ಖರೀದಿ ಮಾಡೋದು. ವಾತಾವರಣವನ್ನು ಮಲಿನಗೊಳಿಸದೆ ನೀರು ಮತ್ತು ಗಾಳಿಯನ್ನು ಶುದ್ಧವಾಗಿಡೋದು. ಮಣ್ಣಿನ ಸವಕಳಿಯನ್ನು ತಡೆಗಟ್ಟೋದು. ಒಂದು ಮರವನ್ನು ಅನಿವಾರ್ಯವಾಗಿ ಕತ್ತರಿಸಿದಾಗ ಅದರ ಬದಲಾಗಿ ಇನ್ನೊಂದು ಸಸಿಯನ್ನು ನೆಡೋದು. ಸ್ವಂತ ವಾಹನವನ್ನು ಕಡಿಮೆ ಚಲಾಯಿಸಿ ಸಾರ್ವಜನಿಕ ವಾಹನಗಳಲ್ಲಿ ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚೆಚ್ಚಾಗಿ ಬಳಸೋದು. ಮನೆಯಲ್ಲಿ ಇಂಧನವನ್ನು ಉಳಿಸೋದು. ಅಂದರೆ ನಮ್ಮ ಕೆಲಸ ಆದಮೇಲೆ ಮನೆಯಲ್ಲಿ ದೀಪಗಳನ್ನು ಆರಿಸೋದು. ದೀಪಗಳ ಅವಶ್ಯಕತೆ ಇಲ್ಲದಾಗ ಫ್ರಿಡ್ಜ್ಗಳನ್ನು, ಲೈಟ್ಸ್ಗಳನ್ನು ಆಫ್ ಮಾಡೋದ್ರ ಮೂಲಕ ನಾವು ಮನೆಯಲ್ಲಿ ಇಂಧನವನ್ನು ಕಡಿಮೆ ಬಳಸಬಹುದು. ಇದು ಸಂಪನ್ಮೂಲ ಸಂರಕ್ಷಣೆಯ ಕ್ರಮಗಳು, ನಾವು ಅನುಸರಿಸಬೇಕಾದಂತಹ ಕ್ರಮಗಳು. ಇದೇ ಸಂರಕ್ಷಣೆಯ ಅಂಶವನ್ನು ಜಗತ್ತಿನ ಬಹುತೇಕ ರಾಷ್ಟ್ರಗಳು ತೆಗೆದುಕೊಂಡಿವೆ. ಇದನ್ನು ಸುಸ್ಥಿರ ಅಭಿವೃದ್ಧಿಯ ತತ್ವ ಅಂತ ಅಳವಡಿಸ್ಕೊಂಡಿವೆ. ಸುಸ್ಥಿರ ಅಭಿವೃದ್ಧಿ ಅಂದರೆ ಮುಂದಿನ ಪೀಳಿಗೆಯವರಿಗೂ ಸಹ ಉತ್ತಮ ಜೀವನ ಮಟ್ಟ ಲಭ್ಯ ಆಗುವಂತೆ ಸಂಪನ್ಮೂಲಗಳ ನ್ಯಾಯಯುತ ಒಂದು ಬಳಕೆಯನ್ನು ಮಾಡೋದು, ಸಂರಕ್ಷಣೆಯನ್ನು ಮಾಡೋದು, ಅವುಗಳ ಸಂಪನ್ಮೂಲಗಳ ಗುಣಮಟ್ಟವನ್ನು ಹತೋಟಿಯಲ್ಲಿಡೋದು, ಸಮತೋಲನದಲ್ಲಿಡೋದು. ಈ ರೀತಿಯ ಕಾರ್ಯಗಳನ್ನು ನಾವು ಎಲ್ಲರೂ ಮಾಡಬೇಕಿದೆ. ಈ ಪಾಠದಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಏನು, ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳೇನು, ಸಂಪನ್ಮೂಲಗಳ ಕೊರತೆಗೆ ಕಾರಣಗಳೇನು, ಸಂಪನ್ಮೂಲಗಳ ಕೊರತೆಯನ್ನು ತಡೆಗಟ್ಟಬಹುದಾದಂತಹ ಅಂಶಗಳು ಯಾವ್ಯಾವು, ಹಾಗೆ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಸಂರಕ್ಷಣೆ ಮಾಡಲು ಬೇಕಾದಂತಹ ಥೀಮ್ ಏನಂತ ಕರಿತೀವಿ, ತಂತ್ರ, 4R ತಂತ್ರ, ರೆಡ್ಯೂಸ್, ರಿಯೂಸ್, ರೀಚಾರ್ಜ್ ಆ್ಯಂಡ್ ರಿಸರ್ಚ್ ಬಗ್ಗೆ ಕಲಿತ್ವಿ. ಹಾಗೆ ಸಂಪನ್ಮೂಲ ಸಂರಕ್ಷಣೆಗೆ ನಾವು ಅನುಸರಿಸಬಹುದಾದಂತಹ ಕ್ರಮಗಳ ಬಗ್ಗೆಯೂ ಕಲಿತ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜಾಯಿನ್ ಆಪ್ಷನ್ ಮೂಲಕ ನಮಗೆ ಸಹಾಯವನ್ನು ಮಾಡಿ. ಸಹಾಯ ಮಾಡೋಕ್ಕಾಗದೇ ಇದ್ದರೂ ಸಹ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಈ ವಿಡಿಯೋನ ಫ್ರೆಂಡ್ಸ್ಗಳಿಗೆ, ಸಂಬಂಧಿಕರಿಗೆ ಹಂಚೋದ್ರ ಮೂಲಕ ನಮ್ಮ ಚಾನಲ್ಗೆ ಬೆಂಬಲವನ್ನು ಸೂಚಿಸಬಹುದು. ಮುಂದೆ ಮತ್ತೊಂದು ಪಾಠ ಅಂದರೆ ಇದೇ ಪಾಠದ ಇನ್ನೊಂದು ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.